ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ಗೆ ನಿಮ್ಮ ಕನ್ನಡ ಆರ್ಮಿ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಸ್ವಾಗತ. ಅದೇ ರೀತಿ ನೀವಿಲ್ಲಿ ಇವತ್ತು ನೋಡ್ತಾ ಇರೋದು ಅರಿಶಿಣದ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸೋಣ ಅಂತೇಳಿ. ಅರಿಶಿಣದ ಗಿಡ ಯಾರಿಗೆ ಗೊತ್ತಿಲ್ಲ, ಎಲ್ಲ ಮನೆ ಮಾತಾಗಿನೂ ಕೂಡ ಇದು ಹರಿದಾಡ್ತಿದೆ. ಅರಿಶಿಣದ ಗಿಡ ಅಥವಾ ಅರಿಶಿಣದ ಪುಡಿ ಆಗಿರ್ಬೋದು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಈ ವಿಡಿಯೋನ ಪೂರ್ತಿ ಕೊನೆ ತನಕ ವಾಚ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ. ನೀವಿಲ್ಲಿ ನೋಡ್ತಿರೋದು ಮನೆಯ ಹೊರಗಡೆ ಅಥವಾ ಒಳಗಡೆ ಆಗಿರ್ಬೋದು ಅರಿಶಿಣ ಗಿಡ ಬೆಳಿಬಹುದಾ, ಇದನ್ನು ಬೆಳೆಯುವುದರಿಂದ ಶುಭನ ಅಥವಾ ಅಶುಭನ, ಧಾರ್ಮಿಕ ಗ್ರಂಥಗಳು ಏನು ಹೇಳುತ್ತವೆ, ಅದೇ ರೀತಿ ವಾಸ್ತುಶಾಸ್ತ್ರಗಳು ಏನು ಹೇಳುತ್ತವೆ ಅಂತ ಹೇಳಿ ಈ ಅರಿಶಿಣದ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತಿದ್ದೇನೆ. ವಾಸ್ತುಶಾಸ್ತ್ರದ ಪ್ರಕಾರ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅರಿಶಿಣಕ್ಕೆ ಅದರದ್ದೇ ಆದ ಒಂದು ಗುಣ ಇದೆ. ಅದೇ ರೀತಿ ಇದು ಆರೋಗ್ಯಕರವಾಗಿಯೂ ಧಾರ್ಮಿಕವಾಗಿಯೂ ಬಹಳ ಮಂಗಳಕರವೆಂದು ಕೂಡ ಇದನ್ನು ಪರಿಗಣಿಸುತ್ತಾರೆ. ಮನೆಯಲ್ಲಿ ಅರಿಶಿಣ ಗಿಡ ನೆಡುವುದರಿಂದ ಮನೆಯ ಸದಸ್ಯರಲ್ಲಿ ಆರೋಗ್ಯದ ಸಮಸ್ಯೆ ಸುಧಾರಿಸುತ್ತದೆ. ಅದೇ ರೀತಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಕೂಡ ಇದು ಹೆಚ್ಚು ಮಾಡುತ್ತೆ. ಇದನ್ನು ಮನೆಯ ಮುಂದೆ ನೆಡುವುದರಿಂದ ಮನೆಯಲ್ಲಿ ಆಗುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ಇದು ಹೋಗಲಾಡಿಸುತ್ತೆ. ಯಾವ ಥರ ಅಂದರೆ, ಯಾವುದಾದ್ರೂ ಒಂದು ಕೆಟ್ಟ ಶಕ್ತಿ ಆಗಿರ್ಬೋದು ಅಥವಾ ಕೆಟ್ಟ ಜನರ ಕಣ್ಣಾಗಿರ್ಬೋದು, ಮನೆಯ ಒಳಗೆ ಬರಲಿಕ್ಕೆ ಇದು ಈ ಗಿಡ ಬಿಡೋದಿಲ್ಲ. ಯಾಕೆ ಅಂದರೆ ಈ ಗಿಡದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಸ್ವರೂಪ ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಈ ಗಿಡನ ಆದಷ್ಟು ಶುಚಿತ್ವದಿಂದ ನೋಡ್ಕೊಳ್ಳಿ. ಆದಷ್ಟು ನೀರು ಮತ್ತು ಗೊಬ್ಬರನ ಹಾಕಿ ಇದನ್ನು ಆರೈಕೆ ಮಾಡುವುದು ಬಹಳ ಉತ್ತಮವಾಗಿದೆ. ಮನೆಯಲ್ಲಿ ಈ ಗಿಡ ನೆಡುವುದರಿಂದ ಲಕ್ಷ್ಮೀ ಸ್ವರೂಪವಾಗಿರುತ್ತಾಳೆ. ಅದೇ ರೀತಿ ಲಕ್ಷ್ಮೀ ವಾಸವಾಗಿರುತ್ತಾಳೆ. ಲಕ್ಷ್ಮಿಯ ಆಶೀರ್ವಾದ ಕೂಡ ಆ ಮನೆಯಲ್ಲಿ ಇರುತ್ತೆ. ಈ ಗಿಡ ಯಾರ ಮನೆಯಲ್ಲಿರುತ್ತೋ ಆ ಮನೆಯಲ್ಲಿ ಸಂತೋಷ, ಸಮೃದ್ಧಿ, ಧನ ಧಾನ್ಯ ಸಂಪತ್ತು ಕೂಡ ತುಂಬಿರುತ್ತೆ ಅಂತ ಹೇಳಿ ಹಿರಿಯವರು ಹೇಳ್ತಾರೆ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಆದಷ್ಟು ಅರಿಶಿಣ ಗಿಡವನ್ನು ಒಂದು ಮನೆಯ ಪಾಟ್ನಲ್ಲಿ ಹಾಕಿಡಿ. ಅದೇ ರೀತಿ ಇದನ್ನು ಆದಷ್ಟು ಚೆನ್ನಾಗಿ ಆರೈಕೆ ಮಾಡಿ. ನಾವು ಎಷ್ಟು ಚೆನ್ನಾಗಿ ಈ ಅರಿಶಿಣ ಗಿಡವನ್ನು ನಾವು ಆರೈಕೆ ಮಾಡ್ತೀವೋ ಅಷ್ಟೇ ಒಳ್ಳೆಯ ಫಲಿತಾಂಶ ಕೂಡ ನಮ್ಮ ಮನೆಯ ಮೇಲೆ ಅಥವಾ ನಮ್ಮ ಮನೆ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಗಿಡದಲ್ಲಿ ಲಕ್ಷ್ಮೀ ವಾಸವಾಗಿರುತ್ತಾಳೆ ಅಂತ ಹೇಳಿದೆ ಅಲ್ವಾ, ಅದೇ ಥರ ಈ ಗಿಡದಲ್ಲಿನ ಅರಿಶಿಣವನ್ನು ತೆಗೆದು ಅಥವಾ ಅರಿಶಿಣನ ಗಂಧವನ್ನು ತೆಗೆದು ಗುರುವಾರದ ದಿನ ಗುರುವಿನ ಫೋಟೋಗೆ ಅಥವಾ ವಿಷ್ಣುವಿನ ಫೋಟೋಗೆ ಗಂಧದ ರೂಪದಲ್ಲಿ ಇಡುವುದರಿಂದ ಇದರಿಂದ ವಿಷ್ಣು ಮತ್ತು ಗುರುಗಳು ತೃಪ್ತರಾಗುತ್ತಾರೆ. ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೆ ಇದನ್ನು ಗುರುವಾರದ ದಿನ ಒಂದು ಬೊಟ್ಟಾಗಿ ಹಣೆಯಲ್ಲಿ ಇಟ್ಟು ನೋಡಿ. ಮಕ್ಕಳಲ್ಲಿ ಆದಷ್ಟು ಉತ್ತಮ ಫಲಿತಾಂಶಗಳನ್ನು ಕೂಡ ನೀವು ಕಾಣ್ತೀರಾ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಗಿಡಗಳನ್ನು ಆದಷ್ಟು ಒಂದು ಪಾಟಲ್ಲಿ ಹಾಕಿ ಉತ್ತಮ ದಿಕ್ಕುಗಳಲ್ಲಿ ಕೂಡ ಇಟ್ಟರೆ ಅದರಿಂದ ಒಳ್ಳೆಯ ಉಪಯೋಗನೂ ನಾವು ಪಡೆದುಕೊಳ್ತೀವಿ. ಅದೇ ರೀತಿ ಇದನ್ನು ಒಂದು ಪಾಟಲ್ಲಿ ಹಾಕಿ ಅಗ್ನಿ ಮೂಲೆಯಲ್ಲಿ ಇಟ್ಟರೆ ಇದು ವಾಸ್ತುದೋಷನ ನಿವಾರಣೆ ಆಗುತ್ತೆ ಅಂತೇಳಿ ಹೇಳ್ತಾರೆ. ಅದೇ ರೀತಿ ನಮ್ಮ ಮನೆಯ ಜನರಲ್ಲಿ ಅಥವಾ ನಮ್ಮ ಮನೆಯ ಸಂಬಂಧಿಕರಲ್ಲಿ ಪ್ರೀತಿ ವಾತ್ಸಲ್ಯ ಕಾಪಾಡ್ಕೋಬೇಕಾದ್ರೆ, ಪರಸ್ಪರ ಹೊಂದಾಣಿಕೆ ನಾವು ಕಾಣಬೇಕು ಅಂದರೆ ಇದನ್ನು ವಾಯುವ್ಯ ದಿಕ್ಕಿನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ರೀತಿ ಅರಿಶಿಣದ ಗಿಡವನ್ನು ಸರಿಯಾದ ದಿಕ್ಕು ಮತ್ತು ಅದರ ಜಾಗವನ್ನು ನಾವು ಕಂಡುಕೊಂಡ್ರೆ ಆದಷ್ಟು ನಮ್ಮ ಮನೆಗಳಿಗೆ ಅಥವಾ ನಮ್ಮ ಸದಸ್ಯರ ಮೇಲೆ ನಮ್ಮ ಮನೆಯ ಮೇಲೆ ಆಗುವಂಥ ಪರಿಣಾಮಗಳು ಒಳ್ಳೆಯ ರೀತಿಯಲ್ಲೇ ಆಗಿರುತ್ತೆ. ಇದು ತಾಯಿ ಲಕ್ಷ್ಮೀ ದೇವಿಯ ಸ್ವರೂಪವಾಗಿದ್ದು ಆ ಮನೆಯ ಮೇಲೆ ಸದಾ ಆಶೀರ್ವಾದನೂ ಕೂಡ ತಾಯಿ ಮಾಡ್ತಾಳೆ ಅನ್ನೋ ಒಂದು ಪದ್ಧತಿ ಇದೆ. ಈ ದಿಕ್ಕಿನಲ್ಲಿ ಇಟ್ಟು ನೋಡಿ ಯಾವ ರೀತಿ ಫಲಿತಾಂಶ ಬರುತ್ತೆ ಅಂತ ನೀವು ಹೇಳ್ತೀರಾ. ಅದೇ ರೀತಿ ನೀವಿಲ್ಲಿ ನೋಡುವಂಥ ಅರಿಶಿಣ ಗಿಡಗಳು 2 ಥರದಲ್ಲಿದೆ. ನಮಗೆ ನಾರ್ಮಲಾಗಿ ಯೂಸ್ ಮಾಡೋವಂಥ ಅರಿಶಿಣನೇ ಬೇರೆ, ಇನ್ನೊಂದು ಬ್ಲ್ಯಾಕ್ ಟರ್ಮರಿಕ್, ಕಪ್ಪು ಅರಿಶಿಣ ಅಂತೇಳಿ. ಇದು ಆದಷ್ಟು ನಾವು ಕಾಲ ಜಾದುಗಳಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಅದನ್ನು ಯಾರೂ ಯೂಸ್ ಮಾಡಲ್ಲ. ಕೆಲವರು ಅದೇ ಕಾಲ ಜಾದು ಮಾಡ್ತಾರಲ್ಲ ಅಂಥವರು ಆದಷ್ಟು ಯೂಸ್ ಮಾಡ್ತಾರೆ ಬ್ಲ್ಯಾಕ್ ಟರ್ಮರಿಕ್ ಅಂತ ಹೇಳಿ. ಅರಿಶಿಣವನ್ನು ಈ ವಾಸ್ತುಶಾಸ್ತ್ರದ ಪ್ರಕಾರ ಅಲ್ಲದೆ ಇದು ಸೌಂದರ್ಯಕ ವರ್ಧಕವಾಗಿಯೂ ಕೂಡ ಯೂಸ್ ಮಾಡ್ತಾರೆ. ಆದಷ್ಟು ಒಂದು ಸೋಪ್ ಆಗಿರ್ಬೋದು ಅಥವಾ ಒಂದು ಏನೋ ಫೇಸ್ ಪ್ಯಾಕ್ ಆಗಿರ್ಬೋದು, ಈ ಥರದಲ್ಲೆಲ್ಲ ಸೌಂದರ್ಯವರ್ಧಕವಾಗಿ ಇದನ್ನು ಯೂಸ್ ಮಾಡ್ತಾರೆ.
ನಾವು ಮನೆ ಬಳಕೆಗಾಗಿರ್ಬೋದು ಅಥವಾ ನಮ್ಮ ಸೌಂದರ್ಯ ಬಳಕೆಗಾಗಿರ್ಬೋದು ಈ ಅರಿಶಿಣದ ಗಿಡ ಅಥವಾ ಅರಿಶಿಣದ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ನಮ್ಮ ಧಾರ್ಮಿಕವಾಗಿಯೂ ಇರ್ಬೋದು ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಇರ್ಬೋದು ಒಳ್ಳೆಯ ಒಂದು ಅಭಿಪ್ರಾಯವನ್ನು ಈ ಅರಿಶಿಣ ಅಥವಾ ಅರಿಶಿಣ ಗಿಡ ನಮಗೆ ಕೊಟ್ಟಿದೆ. ಈ ಅರಿಶಿಣ ಗಿಡವು ಇಷ್ಟಲ್ಲದೆ ಇದು ಮನೆಮದ್ದಾಗಿಯೂ ಕೂಡ ನಾವು ಬಳಸ್ಬೋದು. ಮಕ್ಕಳಿಗೆ ಏನಾದರೂ ಒಂದು ಬಿದ್ದು ಪೆಟ್ಟಾದಾಗ ಅಥವಾ ಏನಾದರೂ ಒಂದು ಗಾಯ ಆದಾಗ ನಮ್ಮ ಮನೆಯ ಸದಸ್ಯರಲ್ಲಿ ಏನೇ ಒಂದು ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಇದು ಮನೆಮದ್ದಾಗಿ ನಮಗೆ ಪರಿಣಮಿಸುತ್ತೆ. ಅದೇ ರೀತಿ ಈ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಇರೋದರಿಂದ ಇದನ್ನು ನಾವು ಅಡುಗೆಗಾಗಿರ್ಬೋದು ಮತ್ತೊಂದು ವಸ್ತುಗಳನ್ನು ಬಳಸೋದಕ್ಕಾಗಿರ್ಬೋದು ನಾವು ಈ ಅರಿಶಿಣ ಅಥವಾ ಅರಿಶಿಣದ ಗಿಡ ಅಥವಾ ಅರಿಶಿಣದ ಪುಡಿಯನ್ನು ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ನೀವು ಕೂಡ ಇದೇ ರೀತಿ ಹಸಿರು ಗಿಡವಾದ ಈ ಲಕ್ಷ್ಮೀ ಸ್ವರೂಪವಾದ ಅರಿಶಿಣ ಗಿಡವನ್ನು ಬೆಳೆಸಿ ಮನೆಯಲ್ಲಿ ಆದಷ್ಟು ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳಿ. ಅದೇ ರೀತಿ ನಿಮ್ಮ ಮನೆಗಳಲ್ಲಿ ತಾಯಿ ಲಕ್ಷ್ಮಿ ಸದಾ ನೆಲೆಸಿರಲಿ ಅಂತ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನೇ ತಪ್ಪಿದ್ರೂ ಕ್ಷಮಿಸಿ, ಅದನ್ನು ತಿದ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿ ನೋಡಿ. ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು.